ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಜನರ ಬಹುದಿನದ ಕನಸು ನನಸಾಗಿದೆ. ಕೇಂದ್ರ ಸರ್ಕಾರ ರೈಲು ವ್ಯವಸ್ಥೆಯನ್ನು ಕಲ್ಪಿಸಿದ್ದು ನಗರದಿಂದ ರೈಲ್ವೆ ಸಂಚಾರ ಮತ್ತೆ ಆರಂಭವಾಗಿದೆ. ರೈಲ್ವೆ ಸಂಚಾರ ಆರಂಭ ಆಗ್ತಿದ್ದಂತೆ ನಾಗರಿಕರ ಸಂತಸಕ್ಕೆ ಕಾರಣವಾಗಿದೆ. ನನಸಾಯಿತು ದಶಕಗಳ ಕನಸು, ಮತ್ತೆ ರೈಲು ಪುನಾರಂಭ. ದಾಂಡೇಲಿ ಅಳ್ನಾವರ ನಡುವಿನ ಡೆಮು ರೈಲಿಗೆ ಚಾಲನೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಹಲವು ದಶಕಗಳಿಂದ ರೈಲ್ವೆ ಸೌಕರ್ಯ ಇಲ್ಲ ಎಂಬ ಕೊರಗು ಜನರಲ್ಲಿತ್ತು. 2019ರ ಸಂದರ್ಭದಲ್ಲಿ ಅಂದಿನ ರೈಲ್ವೆ ಸಚಿವರಾಗಿದ್ದ ಸುರೇಶ್ ಅಂಗಡಿಯವರು ವಿಶೇಷ ಆಸಕ್ತಿ ತೆಗೆದುಕೊಂಡು ರೈಲು ಸಂಚಾರ ಆರಂಭಿಸಿದ್ರು. ಆದರೆ ಕೊರೋನಾ ಮಹಾಮಾರಿ ಇಲ್ಲಿನ ರೈಲು ವ್ಯವಸ್ಥೆಯನ್ನ ನಿಲ್ಲಿಸಿಬಿಟ್ಟಿತ್ತು. ಇದೀಗ ಜನರ ಬೇಡಿಕೆಯಂತೆ ಮತ್ತೆ ದಾಂಡೇಲಿಯ ಜನರಿಗೆ ಕೇಂದ್ರ ಸರ್ಕಾರ ರೈಲ್ವೆ ಸಂಪರ್ಕ ಕಲ್ಪಿಸಿದೆ. ದಾಂಡೇಲಿಯಿಂದ ಅಳ್ನಾವರ ಮಾರ್ಗದಲ್ಲಿ ಪ್ರತಿನಿತ್ಯ 3 ರೈಲು ಓಡಾಡ್ತಿವೆ. ಬೆಳಗ್ಗೆ 6:30, 8:45 ಹಾಗೂ ರಾತ್ರಿ 8:30ಕ್ಕೆ ದಾಂಡೇಲಿಯಿಂದ ಅಳ್ನಾವರಕ್ಕೆ ರೈಲು ಸಂಚಾರ ಆರಂಭಗೊಂಡಿದೆ. ಅದೇ ರೀತಿ ಅಳ್ನಾವರದಿಂದ ಬೆಳಗ್ಗೆ 5:30, 7:40 ಮತ್ತು ರಾತ್ರಿ 7:30ಕ್ಕೆ ರೈಲು ಹೊರಡಲಿದೆ. ಮುಂದಿನ ದಿನಗಳಲ್ಲಿ ಈ ರೈಲನ್ನ ಧಾರವಾಡ ಮತ್ತು ಹುಬ್ಬಳ್ಳಿಗೆ ವಿಸ್ತರಿಸಬೇಕೆಂದು ಜನಾಗ್ರಹ ಕೇಳಿ ಬಂದಿದೆ. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಜನರಿಗಂತೂ ತುಂಬಾ ಅನುಕೂಲ ಆಗ್ತಾ ಇದೆ. ತುಂಬಾ 10 ವರ್ಷಗಳ ಹೋರಾಟ, ಮೊದಲೇನು ಹೋರಾಟ ಮಾಡ್ತಾ ಇದ್ದೀವಿ, ಅವಾಗಿಂದಲೂ ನಾವು ಇದು ಮಾಡ್ತಾ ಇದೀವಿ ಇಲ್ಲಿ. ಅದಕ್ಕೆ ಎಲ್ಲ ಜನರಿಗೂ ಖುಷಿ ಇದೆ. ತುಂಬಾ ದಾಂಡೇಲಿ ಜನರಿಗಂತೂ ತುಂಬಾ ಅನುಕೂಲ ಆಗ್ತಾ ಇದೆ. ಮತ್ತು ಬೆಂಗಳೂರಿಗೆ ಹೋಗೋರಿಗೆ ಇದಕ್ಕೆ ತುಂಬಾ ಸಂತೋಷ ಆಗಿದೆ. ಪ್ರವಾಸೋದ್ಯಮಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ. ಇಲ್ಲೆಲ್ಲ ಬರೋ ಜನರಿಗೆ ಇದಕ್ಕೆ ಖುಷಿ ಆಗ್ತದೆ. ಪ್ರವಾಸೋದ್ಯಮ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ. ರಾಜ್ಯ ಹಾಗೂ ದೇಶ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಬರ್ತಿದ್ದಾರೆ. ಆದರೆ ನಗರಕ್ಕೆ ಬಸ್ ಸೌಕರ್ಯ ಹೊಂದಿತ್ತು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಹ ಬಸ್ಗಳ ಮೂಲಕ ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು ಸೇರಿ ಇತರ ಕಡೆಗಳಲ್ಲಿ ಹೋಗಿ ಬರ್ತಾ ಇದ್ರು. ಇದೀಗ ರೈಲ್ವೆ ಸೇವೆ ಮತ್ತೆ ಆರಂಭಗೊಂಡಿದ್ರಿಂದ ಹೊಸ ಆಶಾಭಾವನೆ ಮೂಡಿದೆ. ಕೇವಲ 10 ರೂಪಾಯಿ ಟಿಕೆಟ್ನಲ್ಲಿ ದಾಂಡೇಲಿಯಿಂದ ಅಳ್ನಾವರ ತಲುಪಬಹುದು. ಹೀಗಾಗಿ ತುಂಬಾ ಅನುಕೂಲವಾಗಲಿದೆ ಎಂದು ದಾಂಡೇಲಿ ನಾಗರಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬಹುದಿನಗಳ ಬೇಡಿಕೆಯನ್ನು ಇವತ್ತು ನೆರವೇರಿದ್ದು ಬಹಳ ಸಂತೋಷ ಆಯಿತು. ಮತ್ತು ಇಲ್ಲಿರುವಂಥ ಎಲ್ಲ ಶಾಸಕರ ಒಟ್ಟಿಗೆ ಸೇರಿ ಎಲ್ಲ ಜನ ಸೇರಿ ನಮ್ಮ ಇದಕ್ಕೆ ಹೋರಾಟ ಮಾಡಿರುವಂಥ ಅಕ್ರಮ್ ಖಾನ್ ಟೀಮ್ ಒಂದು ಒಳ್ಳೆ ಕೆಲಸ ಮಾಡಿದೆ. ಅದಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಕೆಲಸ ಮಾಡ್ತಾ ಹೊಂಟಿದೆ. ಅದರಂತೆ ಜನರು ಕೂಡ ಈ ರೈಲ್ವೆ ಬಿಟ್ಟಿದ್ದಾರೆ ಅಂತೇಳಿ ಅದಕ್ಕೆ ಸದುಪಯೋಗ ತಗೊಳ್ಬೇಕು. ಮನೆಯಲ್ಲಿ ಕೂತ್ರೆ ಆಗೋದಿಲ್ಲ. ಇದಕ್ಕೆ ಉಪಯೋಗ ಮಾಡಿಕೊಂಡು ರೈಲ್ವೆ ಡಿಪಾರ್ಟ್ಮೆಂಟ್ಗೂ ಒಳ್ಳೆಯದಾಗಬೇಕು ಮತ್ತು ಅವರಿಗೂ ಒಳ್ಳೆಯದಾಗಬೇಕು. ಒಟ್ನಲ್ಲಿ ಸಂಚಾರ ಸ್ಥಗಿತಗೊಂಡಿದ್ದ ದಾಂಡೇಲಿಯಲ್ಲಿ ಈಗ ಮತ್ತೆ ರೈಲು ಸಂಚಾರ ಆರಂಭಗೊಂಡಿದೆ. ಕೇಂದ್ರ ಸರ್ಕಾರ ಪುನಃ ರೈಲ್ವೆ ಸಂಚಾರಕ್ಕೆ ಹಸಿರು ನಿಶಾನೆ ನೀಡಿರೋದು ನಾಗರಿಕರ ಸಂತಸಕ್ಕೆ ಕಾರಣವಾಗಿದೆ. ದರ್ಶನ್ ನಾಯ್ಕ, ನ್ಯೂಸ್ 18 ಕಾರವಾರ.